ದಲ್ಲಿ ಸುವರ್ಣಸೌಧದಲ್ಲಿ ಗಾಂಧೀಜಿಯವರ ಪುತ್ಥಳಿ ಅನಾವರಣ ನಡೀತಾ ಇದೆ. ಬೆಳಗ್ಗೆ 10:30 ಗಂಟೆಗೆ ಇದು ಸರ್ಕಾರದ ಕಾರ್ಯಕ್ರಮ. ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ಮಲ್ಲಿಕಾರ್ಜುನ ಖರ್ಗೆ ಮಲ್ಲಿಕಾರ್ಜುನ ಖರ್ಗೆ ಅವರು ಮಾಡ್ತಾರೆ. ರಾಹುಲ್ ಗಾಂಧಿಯವರ ಉಪಸ್ಥಿತಿಯಲ್ಲಿ ಈ ಕಾರ್ಯಕ್ರಮ ನಾವು ವಿರೋಧ ಪಕ್ಷದ ನಾಯಕರುಗಳನ್ನು ಆಹ್ವಾನಿಸಿದ್ದೇವೆ. ಕ್ಯಾಮರಾಗಳು ಬರುತ್ತೆ, ಜೊತೆಗೆ ಸ್ಥಳೀಯ ಎಲ್ಲ ಶಾಸಕರು, 3 ಜನ ಎಂಪಿಗಳು ಕೂಡ, ಕಾಗೇರಿ ಅವರು, ಪ್ರಿಯಾಂಕಾ ಜಾರಕಿಹೊಳಿ ಅವರು, ಜಗದೀಶ್ ಶೆಟ್ಟಿ ಅವರು ಕೂಡ, ಲೋಕಲ್ MLAs ಕೂಡ ಎಲ್ಲ ಆಹ್ವಾನಿಸಿದ್ದಾರೆ. ಎಲ್ಲರೂ ಕೂಡ ಇದ್ರ ಭಾಗವಹಿಸ್ತಾರೆ. ಇದು ಐತಿಹಾಸಿಕವಾದಂಥ ಕಾರ್ಯಕ್ರಮ. ಹಿಂದೆ ಎಲ್ಲ ಮೊದಲಿಂದ ನಡ್ಕೊಂಡು ಬಂದಿದ್ದೆ, ಅದೇ ಪದ್ಧತಿ ಎಲ್ಲ ಮಾಡ್ಕೊಂಡು ಇದಾದ್ಮೇಲೆ ಒಂದು ಗ್ರೂಪ್ ಫೋಟೋ ಸೆಷನ್ ಕೂಡ ಇದೆ. ನಾನೆಲ್ಲ ಶಾಸಕರುಗಳಿಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಎಲ್ಲ ಶಾಸಕರಿಗೆ ಇದೊಂದು ಗ್ರೂಪ್ ಫೋಟೋ ನೆನಪಿಗೋಸ್ಕರ ಗ್ರೂಪ್ ಫೋಟೋ ಕೂಡ ಕಾರ್ಯಕ್ರಮ ನಡೀತದೆ. ಅದಾದಮೇಲೆ ಮುಖ್ಯಮಂತ್ರಿಗಳು ಊಟ ಕೊಡ್ತಾರೆ 12 ಗಂಟೆಗೆ ಎಲ್ಲ ಶಾಸಕರಿಗೆಲ್ಲ, ಅತಿಥಿಗಳಿಗೆ. ಆಮೇಲೆ ಇಲ್ಲಿ ಕೆಲವು ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರರು ಯಾರು ಉಳ್ಕೊಂಡಿದ್ದಾರೆ, ಇಂಪಾರ್ಟೆಂಟ್ ಗೆಸ್ಟ್ ಶಾಸಕರಲ್ಲದೆ ಬೇರೆಯವ್ರಿಗೂ ಕೂಡ ಇನ್ವೈಟ್ ಮಾಡಲಿಕ್ಕೆ DC ಅವ್ರಿಗೆ ಆಥರೈಸ್ ಮಾಡಲಿಕ್ಕೆ ಕೆಲವರೆಲ್ಲ ಇದ್ದಾರೆ. ಆಮೇಲೆ ಕೆಲವು ಪ್ರಾಮಿನೆಂಟ್ ಫ್ಯಾಮಿಲಿ ಇದ್ದಾರೆ. ಈಗ ಉದಾಹರಣೆಗೆ ಇಲ್ಲಿ ಜನರಲ್ ಸೆಕ್ರೆಟರಿ ಆಗಿ ಜವಾಹರ್ಲಾಲ್ ಜೊತೆ ಇದ್ದಂಥ ಗಂಗಾಧರ್ ಅವರು, ದೇಶಪಾಂಡೆ ಅವರ ಫ್ಯಾಮಿಲಿ ಇದೆ. ಎಲ್ಲ ಪ್ರಮುಖವಾದಂಥ ಕುಟುಂಬಗಳು ಕೂಡ ಇಲ್ಲಿ ಆಹ್ವಾನ ಮಾಡಬೇಕು ಅಂತ ಹೇಳಿ ಜಿಲ್ಲಾಧಿಕಾರಿಗಳಿಗೆ ಪ್ರಮುಖವಾಗಿ ಮೂಢಾಪ್ರಕರಣ ವಿಚಾರವಾಗಿ ಒಂದು ಪತ್ರಿಕಾ ಪ್ರಕಟಣೆ ಮಾಡಿದ್ದಾರೆ. ಅದರಲ್ಲಿ CM ಅವ್ರ ಪತ್ನಿ 14 ಸೈಟ್ಗಳನ್ನು ಹಂಚಿಕೆ ಆಗಿದೆ. ಅದರಲ್ಲಿ ಅಕ್ರಮ ಕಂಡು ಬಂದಿರತಕ್ಕಂಥದ್ದು 54 ಕೋಟಿ ರೂಪಾಯಿ ಮೊತ್ತದಷ್ಟು ಕೂಡ ಅಲ್ಲಿ. ಕೇಸ್ ಅಂತಂದರೆ ಇದಕ್ಕೆ ಇನ್ವೆಸ್ಟಿಗೇಷನ್ ಲಾಂಗ್ ಪ್ರೋಸೆಸ್. ಅವ್ರು ಏನೋ ಒಂದು ಅದೆಲ್ಲ ಕೋರ್ಟ್ ಟ್ರಯಲ್ ಮಾಡಬೇಕು. ನಾನು ನೀನು ಟ್ರಯಲ್ ಮಾಡೋದು, ನನಗಾಗಲಿ ನೀನು ಟ್ರಯಲ್ ಮಾಡೋಕ್ಕೆ ನಾನು ಇಡೀ ಕೇಸ್ನ ದಿನ ಬೆಳಗ್ಗೆ ಮಾತಾಡ್ತಾ ಇರೋದು. ನಾನು ಅದ್ರ ಬಗ್ಗೆ ಹೆಚ್ಚಿಗೆ ಏನು ಮಾತಾಡೋದು ರಾಜಕೀಯವಾಗಿ ಕಿತ್ತೂರಿ ಮುಖ್ಯಮಂತ್ರಿಗಳ ಮೇಲೆ ಅವರ ರಾಜಕೀಯ ಒಬ್ಬ ಹೆಣ್ಮಗಳಾಗಲಿ ಮುಖ್ಯಮಂತ್ರಿ ಇನ್ನೇನು ಸ್ಪಷ್ಟಪಡಿತಾ ಇದ್ದೀನಿ, ನೀವು ಸ್ಪಷ್ಟಪಡಿಸಿ ಆ ವಿಚಾರ ಬಿಡಿ, ರಾಜ್ಯದ ವಿಚಾರನ ಚರ್ಚೆ ಮಾಡಿ. ರಮೇಶ್ ಜಾರಕಿಹೊಳಿ ಅವರು ನಿಮ್ಮ ಮೇಲೆ ಒಂದು ಆರೋಪ ಮಾಡಿದ್ದಾರೆ. ಸುವರ್ಣಸೌಧದಲ್ಲಿ ಗಾಂಧೀಜಿಯವರ ಪುತ್ಥಳಿ ಅನಾವರಣ ನಡೀತಾ ಇದೆ. ಬೆಳಗ್ಗೆ 10:30 ಗಂಟೆಗೆ ಇದು ಸರ್ಕಾರದ ಕಾರ್ಯಕ್ರಮ. ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ನಡೀತದೆ. ಮಲ್ಲಿಕಾರ್ಜುನ ಖರ್ಗೆ ಮಲ್ಲಿಕಾರ್ಜುನ ಖರ್ಗೆ ಅವರು ಮಾಡ್ತಾರೆ. ರಾಹುಲ್ ಗಾಂಧಿಯವರ ಉಪಸ್ಥಿತಿಯಲ್ಲಿ ಈ ಕಾರ್ಯಕ್ರಮ ನಾವು ವಿರೋಧ ಪಕ್ಷದ ನಾಯಕರುಗಳನ್ನು ಆಹ್ವಾನಿಸಿದ್ದೇವೆ. ಕ್ಯಾಮರಾಗಳು ಬರುತ್ತೆ, ಜೊತೆಗೆ ಸ್ಥಳೀಯ ಎಲ್ಲ ಶಾಸಕರು, 3 ಜನ ಎಂಪಿಗಳು ಕೂಡ, ಕಾಗೇರಿ ಅವರು, ಪ್ರಿಯಾಂಕಾ ಜಾರಕಿಹೊಳಿ ಅವರು, ಜಗದೀಶ್ ಶೆಟ್ಟಿ ಅವರು ಕೂಡ, ಲೋಕಲ್ MLAs ಕೂಡ ಎಲ್ಲ ಆಹ್ವಾನಿಸಿದ್ದಾರೆ. ಎಲ್ಲರೂ ಕೂಡ ಇದ್ರ ಭಾಗವಹಿಸ್ತಾರೆ. ಇದು ಐತಿಹಾಸಿಕವಾದಂಥ ಕಾರ್ಯಕ್ರಮ. ಹಿಂದೆ ಎಲ್ಲ ಮೊದಲಿಂದ ನಡ್ಕೊಂಡು ಬಂದಿದ್ದೆ, ಅದೇ ಪದ್ಧತಿ ಎಲ್ಲ ಮಾಡ್ಕೊಂಡು ಇದಾದ್ಮೇಲೆ ಒಂದು ಗ್ರೂಪ್ ಫೋಟೋ ಸೆಷನ್ ಕೂಡ ಇದೆ. ನಾನೆಲ್ಲ ಶಾಸಕರುಗಳಿಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಎಲ್ಲ ಶಾಸಕರಿಗೆ
ಶಾಸಕರಿಗೆಲ್ಲ ಅತಿಥಿಗಳಿಗೆ. ಆಮೇಲೆ ಇಲ್ಲಿ ಕೆಲವು ಹಿರಿಯ ಸ್ವತಂತ್ರ ಹೋರಾಟಗಾರರು ಯಾರು ಉಳ್ಕೊಂಡಿದ್ದಾರೆ, ಇಂಪಾರ್ಟೆಂಟ್ ಗೆಸ್ಟ್ ಶಾಸಕರಲ್ಲದೆ ಬೇರೆಯವ್ರಿಗೂ ಕೂಡ ಇನ್ವೈಟ್ ಮಾಡಲಿಕ್ಕೆ DC ಅವರು ಆಥರೈಸ್ ಮಾಡಿ ಕೆಲವರೆಲ್ಲ ಇದ್ದಾರೆ. ಆಮೇಲೆ ಕೆಲವು ಪ್ರಾಮಿನೆಂಟ್ ಫ್ಯಾಮಿಲಿ ಇದ್ದಾರೆ. ಈಗ ಉದಾಹರಣೆಗೆ ಇಲ್ಲಿ ಜನರಲ್ ಸೆಕ್ರೆಟರಿ ಆಗಿ ಜವಾಹರ್ಲಾಲ್ ಜೊತೆ ಇದ್ದಂಥ ಗಂಗಾಧರ್ ಅವರು, ದೇಶಪಾಂಡೆ ಅವರ ಫ್ಯಾಮಿಲಿ ಇದೆ. ಎಲ್ಲ ಪ್ರಮುಖವಾದಂಥ ಕುಟುಂಬಗಳು ಕೂಡ ಇಲ್ಲಿ ಆಹ್ವಾನ ಮಾಡಬೇಕು ಅಂತ ಹೇಳಿ ಜಿಲ್ಲಾಧಿಕಾರಿಗಳಿಗೆ ಜವಾಬ್ದಾರಿಯನ್ನು ಪ್ರಮುಖವಾಗಿ ಮೂಡ ಪ್ರಕರಣ ವಿಚಾರವಾಗಿ ಒಂದು ಪತ್ರಿಕಾ ಪ್ರಕಟಣೆ ಮಾಡಿದ್ದಾರೆ. ಅದರಲ್ಲಿ CM ಅವ್ರ ಪತ್ನಿ 14 ಸೈಟ್ಗಳನ್ನು ಹಂಚಿಕೆ ಆಗಿದೆ. ಅದರಲ್ಲಿ ಅಕ್ರಮ ಕಂಡು ಬಂದಿರತಕ್ಕಂಥದ್ದು 54 ಕೋಟಿ ರೂಪಾಯಿ ಮೊತ್ತದಷ್ಟು ಕೂಡ ಅಲ್ಲಿ ಕೇಸ್ ಅಂತಂದರೆ ಇದಕ್ಕೆ ಇನ್ವೆಸ್ಟಿಗೇಷನ್ ಪ್ರೋಸೆಸ್. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.